ಸರ್, ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನಾದರೂ ತಮಗೇನಾದ್ರು ಸಸ್ಯ ಸಂಪುಟದಲ್ಲಿ ಅವಕಾಶನ ಕಲ್ಪಿಸ್ಬೋದಾ? ಕೊಡಲೇಬೇಕು. ನಾನು ಕೂಡ ಸೀನಿಯರ್ ಇದ್ದೀನಿ, 5 ಬಾರಿ ಶಾಸಕನಾಗಿದ್ದೀನಿ. ಅದರಿಂದ ಈ ಜಿಲ್ಲೆಯಿಂದ ನನಗೆ ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು? ಗ್ರಾಮೀಣ ಪ್ರದೇಶದಲ್ಲಿ ಆಯ್ತಾ ಇಲ್ಲ, ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಅಂತಂದರೆ ಈ ಸಂದರ್ಭದಲ್ಲಿ ಈ ಮಳೆ ನೀರು ನಿಂತ್ಕೊಳ್ತಕ್ಕಂಥದ್ದು, ಅದ್ರ ಮೇಲೆ ಸೊಳ್ಳೆ ಕೂತ್ಕೊಂಡು ಅದು ಕಡಿದ್ರೆ ಮಾತ್ರ ಡೆಂಗು ಬರ್ತಕ್ಕಂಥದ್ದು. ಅದಕ್ಕೆ ಡೆಂಗು ಪ್ರಕರಣಗಳ ಬಗ್ಗೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಆದಮೇಲೆ ನಾವು ಹೋಗಿ ತಗೊಂಡೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು, ಮತ್ತೊಂದು ಮಾಡೋದು ಅದು ಎರಡನೇ ವಿಚಾರ. ಆದರೆ ಮೊದಲನೇದಾಗಿ ನಾವಿರ್ತಕ್ಕಂಥ ಕಡೆ ಶುಚಿತ್ವವನ್ನು ಮಾಡ್ಕೋಬೇಕು. ಮತ್ತು ಯಾವುದೇ ಸೊಳ್ಳೆಗಳು ಬರದೇ ಇರತಕ್ಕಂಥ ರೀತಿಯಲ್ಲಿ, ಅಲ್ಲಿ ಸೊಳ್ಳೆಗಳು ಕೂತ್ಕೊಳ್ದೇ ಇರತಕ್ಕಂಥ ರೀತಿಯಲ್ಲಿ, ನಮ್ಮ ಸುತ್ತಮುತ್ತ ನೀರು ನಿಲ್ಲದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಮ್ಮ ಶುಚಿತ್ವವನ್ನು ಕಾಪಾಡ್ಕೋಬೇಕು. ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಬೇರೆ, ಆದರೆ ಬರೋದನ್ನು ತಡೆಯೋದು ಭಾಳ ಮುಖ್ಯ. ಅದನ್ನು ಆ ದಿಕ್ಕಿನಲ್ಲಿ ನಮ್ಮ ಸಾರ್ವಜನಿಕರು ಯೋಚನೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಆರೋಗ್ಯ ಅಧಿಕಾರಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಏನು ಅವೇರ್ನೆಸ್ ಮಾಡಬೇಕು ಅಂತ ಅವಶ್ಯಕತೆ ಇದೇನು ಹೊಸ ಕಾಯಿಲೆ ಏನಲ್ಲ, ಹಳೆ ಕಾಯಿಲೆ ಪ್ರತಿ ವರ್ಷ ಬರ್ತಕ್ಕಂಥದ್ದು. ಅದು ಈ ಸೀಸನಲ್ಲಿ ಬಂದೇ ಬರ್ತದೆ. ಕಾರಣ ಏನಂದರೆ ಮಳೆ ಹುಯ್ಯೋದೇ ಈ ಸೀಸನ್ ಅಲ್ವಾ. ಮಳೆ ಹುಯ್ದಾಗ ಅಲ್ಲಲ್ಲೇ ನೀರು ನಿಂತ್ಕೋತದಲ್ಲ, ಆ ನೀರು ಮೇಲೆ ಆ ಒಂದು ಸೊಳ್ಳೆ ಕೂತ್ಕೊಂಡು ಮೊಟ್ಟೆ ಇಕ್ಕಿ ಅದು ಬಂದು ಪುನಃ ಮರಿಯಾಗಿ ಅದು ಬಂದು ಕಚ್ಚಿದಾಗ ಮಾತ್ರ ಡೆಂಗು ಬರ್ತಕ್ಕಂಥ ವಾತಾವರಣ. ಅದಕ್ಕೆ ನಾವು ಸ್ವಲ್ಪ ಅದನ್ನು ಜವಾಬ್ದಾರಿ ತಗೊಂಡ್ರೆ ನಾವೇ ಅದನ್ನು ಬರದೇ ರೀತಿಯಲ್ಲಿ ತಡೆಗಟ್ಟಬಹುದು. ಮಾಗಡಿ ತಾಲೂಕಲ್ಲಿ ಅಭಿವೃದ್ಧಿ ಪರ್ವ ಬಹಳ ಶರವೇಗದಲ್ಲಿ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವು ಶರವೇಗದಲ್ಲಿ ಅಭಿವೃದ್ಧಿ ಪರ್ವ ಮಾಡ್ತೀವಿ. ಜನ ನಮ್ಗೆ ಓಟ್ ಹಾಕಿ ಅಂತ ಮನವಿ ಮಾಡ್ತೀವಿ. ಅಭಿವೃದ್ಧಿ ಮಾಡೋರ್ಗೆ ಓಟ್ ಹಾಕಿ ಅಂತ ಮನವಿ ಮಾಡ್ತೀವಿ. ಹಳ್ಳೆತ್ಗಳಿಗೆ ಹುಲ್ಲು ಹಾಕಬೇಡಿ, ಗೇ ಎತ್ಗಳಿಗೆ ಹುಲ್ಲು ಹಾಕಿ ಗೇಯಿಸ್ಕೊಳ್ಳಿ ಅಂತ ಹೇಳ್ತೀವಿ.